ಕರ್ನಾಟಕದ ಸೆಲೆಬ್ರಿಟಿಗಳ ಆರ್ಮಿ ಆಫೀಸರ್ ಯಾರು? ಅಮ್ಮುಕು ಡುಮುಕು. ಆರ್ಮಿಗಳ ತರ ಹೋರಾಡ್ತೀರಿ. ಒಂದ್ ರೀಲ್ಸ್ ಹಾಕ್ನು ಹೋಗಿ ನೋಡ್ಕೊಂಬರ್ರಿ. ಡಗಾರ್ಗಳು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಮ್ಮಿ ಡ್ಯಾಡಿ. ಅಮ್ಮ ಅಪ್ಪ. ಆಯಿ ಅಜ್ಜ. ಮಾತಾಡಿಗೂ ಬಾಯಿ. ಚಂದನ್ ಅವರೇ, ರಾಂಗ್ ಆನ್ಸರ್ಸ್ ಹೇಳ್ಬೇಕು. 100 ರೂಪಾಯಿ ನಿಮ್ದಾಗತ್ತೆ. ಓಕೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ ಯಾರು? ಕಬ್ಜಾ ಶರಣ್. ನಾವು 2ನೇ ದಿನ ಪಾದಯಾತ್ರೆ ಶುರು ಮಾಡಿದೀವಿ. ಬಿಡದಿಯಿಂದ ರಾಮನಗರ ರೂಟಲ್ಲಿ ನಡೀತಾ ಇದೀವಿ. ಆದ್ರೂ ಕೂಡ ಒಬ್ರು ಬಂದು ಜಾಯ್ನ್ ಆಗ್ತಿಲ್ಲ. ಅಲ್ಲಮ್ಮ ಡೋಲಮ್ಮ ವಿಕ್ಕಿ ಬಿಗ್ ಬಾಸ್ ಹೋಗ್ಲಮ್ಮ. ಡೋಲಮ್ಮ ಮೆಟ್ಟು ತಗೊಂಡು ಬಿಗ್ ಬಾಸ್ ಹೋಗೋದ್ಮೇಲೆ ವಿನ್ನರ್ ಆಗ್ಲಮ್ಮ. ವಿನ್ನರ್ ಆಗ್ಬೇಕಂದ್ರೆ ನೀನು ಚಡ್ಡಿ ಬಿಚ್ಚಬೇಕಮ್ಮ. ಚಡ್ಡಿನ ಬಿಚ್ಬಿಟ್ಟು ಊರ್ ತುಂಬಾ ಓಡ್ಬೇಕಮ್ಮ. ವಿನ್ನರ್ ಆಗಿದ್ಮೇಲೆ ಆಚ ಕಡೆ ಬಂದ್ಮೇಲೆ ಫುಲ್ ತಾನೇ ಫೇಮಸ್ ಅಮ್ಮ. ಆಚ ಕಡೆ ಬಂದ್ಮೇಲೆ ಎಡಮಟ್ಟಲ್ಲೇ ಆಗ್ತಿವಮ್ಮ. ತಲೆನೇ ಕೆಡ್ಸ್ಕೊಬೇಡ. ಡುಂಪ ಅಪ್ಪ ಡುಂಪ ಅಪ್ಪ ಡುಂಪ ಡುಂಪ. ಬಿಗ್ ಬಾಸ್ಗೆ ಹೋಗೋದು ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಓ ಸೂಪರ್ ಕಣ್ರಿ. ಏನ್ ಕೆಲಸ ಮಾಡೋದು ನೀವು? ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಾ ಇದೀನಿ. ಆಂಟಿ ಸುಳ್ಳೇನು ಕೇಳ್ತಾ ಇದ್ದೀರಾ? ಮೊನ್ನೆ ನೋಡಿದ್ರೆ ಸಾಗರ್ ಬ್ರೋಗೆ ಬೇರೆ ಏನೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಿ. ನಿಜ ಹೇಳಿ, ಏನ್ ಕೆಲಸ ಮಾಡ್ತೀರಾ? ಕೆಲ್ಸಕ್ಕೆ ಹೋಗ್ತಾ ಇದೀನಪ್ಪ. ಯಾವ ಕೆಲ್ಸಕ್ಕ? ಊರಾಗ 100 ಮಂದಿ ಸೆಂಟರ್ ಹಾಕೋಕಿನ ಬರ್ತೀರಿ ನೀವು? ನಮಸ್ಕಾರ ಬಿಗ್ ಬಾಸ್. ನಮಸ್ಕಾರ ನಾಗು. ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಟಾಸ್ಕ್ ಗಳಾಗಿರ್ಬೋದು 100% ನಾನು ಮಾಡೇ ಮಾಡ್ತೀನಿ ಅನ್ನೋ ಹೋಪ್ ನನ್ಗಿದೆ. ಓಕೆ ಕಣ, ನಿಂಗೊಂದ್ ಟಾಸ್ಕ್ ಕೊಡ್ತೀನಿ. ಅಮ್ಮುಕು ಡುಮುಕು ಬಿಗ್ ಬಾಸ್ ಬರ್ಬೇಕಂತೆ. ಅಮ್ಮುಕು ಡುಮುಕು ನಿನ್ನೂ ಒಂದ್ ರೂಮಿಗೆ ಬಿಡ್ತೀನಿ. ನೈಟ್ ಪೂರ್ತಿ ನೀವಿಬ್ರು ಕೋಲಾಟ ಆಡಿ. ಯಾರು ಗೆಲ್ತಾರೋ ಅವರು ವಿನ್ನರು. ಈ ಮೇನ್ ಟಾಸ್ಕ್ ಅಲ್ಲಿ ನೀನೇನಾದ್ರು ಗೆದ್ರೆ ಇಡೀ ಬಿಗ್ ಬಾಸ್ ಅಲ್ಲಿ ಯಾವ ಟಾಸ್ಕ್ ಕೊಟ್ರು ನೀನ್ ಗೆಲ್ಬೋದು ಕಣ. ಆರಾಮಾಗಿ ಗೆಲ್ಬೋದು. ಪವರ್ಡ್ ಬೈ ಅಮೃತನುಣ್ಣಿ ಹೇರ್ ಆಯಿಲ್. ಬಾಮ್ಮ ಸತ್ಪ್ರಜೆ ನಂಬರ್ 1 ನುಲ್ದಾಣ ನೀಲವೇಣಿ ಬಾ. ಏನು ನಿನ್ನ ಬೇಡಿಕೆ? ನಮ್ಮಮ್ಮಂಗೆ ಅರಿಯಬೇಕಂತೆ. ಯಾರಾದ್ರೂ ಇದ್ರೆ ಪ್ಲೀಸ್ ನಿಮ್ ಫೋಟೋ ಸೆಂಡ್ ಮಾಡ್ತೀರಾ? ಏಯ್, ಏನೇ ಮನೆ ಕೆಲ್ಸಕ್ಕೆ ಬೇಕಾಗಿದ್ದಾರೆ ಅನ್ನೋ ತರ ಕೇಳ್ತಿದ್ಯಾ? ನಮ್ಮ ಅಮ್ಮಂಗೊಬ್ಬ ಅಳಿಯಬೇಕು ಅಂತ. ಯಾಕೆ ನಿನಗೆ ಗಂಡ ಬೇಡವಾ? ನಿಮ್ಮ ಅಮ್ಮಂಗೆ ಅಳಿಯ ಯಾಕೆ? ನಿಂದು ಸೀರೆ ಬ್ಲೌಸ್ ಪೆಟಿಕೋಟ್ ಎಲ್ಲ ಒಗ್ದಿರೋದನ್ನ ತಗೊಂಡೋಗ್ಬಿಟ್ಟು ಮಾಡಿ ಮೇಲೆ ಒಣಗಾಕಕ್ಕ. ಫೋಟೋ ಸೆಂಡ್ ಮಾಡ್ತೀರಾ? ಫೋಟೋ ಯಾಕೆ ನುಲ್ದಾಳ ನೀಲವೇಣಿ? ವಿಡಿಯೋನೇ ಕಳಿಸ್ತೀನಿ ನೋಡು. ನೀಲಿವಾನಲ್ಲಿ ತೇಲೋ ಮೋಡ ನಾನೀಗ ಗಾಳಿ ಮಾತನ್ನು ಯಾಕೆ ಕೇಳಬೇಕೀಗ. ನೋಡ್ದೆ ನಮ್ಮ ಹುಡುಗಂಗೆ ಖುಷಿ ಆದಾಗ ಈ ತರ ಸುತ್ತಾಡ್ಕೊಂಡು ಹಾಡು ಹೇಳ್ತಾನೆ ಅನ್ನೋದೊಂದು ಬಿಟ್ರೆ, ಇನ್ನು ನಾವು ಕ್ಯಾರೆಕ್ಟ್ ಮಾತ್ರ 100% ಬ್ಲಾಕ್. ಸಾರಿ, ಕ್ಯಾರೆಕ್ಟರ್ ಮಾತ್ರ 100% ಗೋಲ್ಡ್. ಸೈಡ್ ಹೋಗಿ ಮಾತಾಡ್ಕೊಳ್ಳಿ, ಮ್ಯಾಚ್ ಆದ್ರೆ ಕ್ಯಾಚ್ ಹಾಕೊಳ್ಳಿರಂತೆ. ಆ ಮುಂದಿನ ಸತ್ಪ್ರಜೆ ಆರಮ್ಮ. ಓಹೋ, ಬಾಯ್ ಕಟ್ ಭಾಗ್ಯಲಕ್ಷ್ಮಿ ಅವರೇ, ಬನ್ನಿ 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 ಬನ್ನಿಪ್ಪ. ನನ್ನ ನಿಯಮ್ ಅಲ್ಲಿ ನನಗೆ ತುಂಬಾ ಜನ ಮೆಸೇಜ್ ಹಾಕ್ತಾ ಇದ್ರಿ, ನಿಮ್ಮ ಮ್ಯಾರೇಜ್ ಲೈಫ್ ಇಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ. ಹೌದಾ? ಯಾರಮ್ಮ ಅವನು? ಒಂದು ಫೋಟೋ ಏನಾರು ಇದ್ರೆ ಸ್ವಲ್ಪ ತೋರಿಸ್ತೀಯಾ? ಬಿಸಿ ಬಿಸಿ ಕುದಿಯಲ್ಲ ಅವ್ನು ಸಾಮಾನ್ ಮೇಲೆ ಹಾಕ್ಬಿಟ್ಟು ಅಭಿಷೇಕ ಮಾಡ್ಬಿಡ್ತೀನಿ. ನನಗೆ ನಿನ್ ಬೇಡಿಕೆ ಏನು? ಫಸ್ಟ್ ಎಕ್ಸ್ಪೆಕ್ಟೇಷನ್ ಈಸ್ ನನಗೆ ಗ್ರ್ಯಾಂಡ್ ಮ್ಯಾರೇಜ್ ಇಷ್ಟ ಇಲ್ಲ. ಐ ವುಡ್ ಲೈಕ್ ಟು ಹ್ಯಾವ್ ಸ್ಮಾಲ್ ರಿಜಿಸ್ಟರ್ ಮ್ಯಾರೇಜ್. ಗಂಟಲಲ್ಲಿ ಕಿಚ್ಚಿದ್ರೆ ತಿನ್ಬೇಕು ವಿಕ್ಸು. ಸುಂಕುತ್ ಕಟ್ಟೆಯಲ್ಲಿರೋ ಸೊಲ್ಲಾಪುರದ ಅಮ್ಮನ ದೇವಸ್ಥಾನದಲ್ಲೇ ನಿನ್ನ ಮದ್ವೆ ಫಿಕ್ಸು. And then second condition ಬಂದ್ಬಿಟ್ಟು ಐ ಡೋಂಟ್ ವಾಂಟ್ ಟು ಹ್ಯಾವ್ ಕಿಡ್ಸ್. ಅಂದ್ರೆ ನಂಗೆ ಬೇಬೀಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬೇಬೀಸ್ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತಂದ್ರೆ ಗಂಡು ಹುಡುಗ ತುಂಬಾ ಕಷ್ಟ ಆಗುತ್ತಮ್ಮ. ತುಂಬಾ ಕಷ್ಟ ಆಗುತ್ತೆ. And then third condition ಬಂದ್ಬಿಟ್ಟು I want to have separate room, like 2 BHK ಮನೆಯಲ್ಲಿ ಒಂದ್ ರೂಮ್ ನನ್ನ ಹಸ್ಬೆಂಡ್ಗೆ and ಇನ್ನೊಂದು ರೂಮ್ ನನಗೆ ಅಂತ. ಸೊ ಇಟ್ಸ್ ಲೈಕ್ ಸಪರೇಟ್ ರೂಮ್. 2 BHK ಏನ್ಕೆ ಸುಮ್ನೆ ವೇಸ್ಟ್. ಇಬ್ರು ಸಪರೇಟ್ ಫ್ಲಾಟ್ ತಗೊಂಡ್ಬಿಟ್ಟು ಹೇಳ್ತೀನಿ. ಅವ್ನು ಗೋದ್ರೇಜ್ ಟೌನಲ್ಲಿ ಸರ್ಜಾಪುರ ಹತ್ರ ಇರೋದು, ನೀನು ಇಲ್ಲಿ ಗಾಲ್ಫ್ ಕ್ಲಬ್ ಹತ್ರ ಇರೋ ಪ್ರೆಸ್ಟೀಜ್ ಫ್ಲಾಟ್ ತಗೊಂಡು ಹೇಳ್ತೀನಿ. ಇಬ್ರು ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹೊಡೆಯಕ್ಕೆ, ನ್ಯೂ ಇಯರ್ ಅಲ್ಲಿ ಕೇಕ್ ಕಟ್ ಮಾಡಕ್ಕೆ, ಸಂಕ್ರಾಂತಿ ಹಬ್ಬದಲ್ಲಿ ಕಪ್ ತಿನ್ನಕ್ಕೆ ಸೇರ್ಕೊಳ್ಳಿರಂತೆ. ಯಾಕಂತ ಅಂದ್ರೆ ಮಿಸ್ ಅಲ್ವಾ, ಅದಕ್ಕೆ. ಅಂಡ್ ಫೋರ್ತ್ ಕಂಡೀಷನ್ ಕಮ್ಸ್ ಪರ್ಮಿಷನ್ ತಗೋಬೇಕು ಅಂತ ಏನಿಲ್ಲ. ಇನ್ಫಾರ್ಮ್ ಮಾಡಿ ಹೋಗೋದು ಸಮಥಿಂಗ್ ವಾಟ್ ಐ ಸಜೆಸ್ಟ್ ಆರ್ ಸಪೋರ್ಟ್. ನೋಡ್ದ ಇದೇ ಕಾರಣಕ್ಕೆ ನಾನು ಹೇಳಿದ್ದು ಸಪರೇಟ್ ಫ್ಲಾಟ್ ಮಾಡ್ಕೊಂಬಿಡಿ ಅಂತ.
ಅವಾಗ ನೀನ್ ಎಲ್ಲಿ ಹೋಯ್ತೀಯಾ, ಏನ್ ಮಾಡ್ತೀಯಾ, ಯಾರ ಜೊತೆ ಇರ್ತೀಯಾ, ಏನ್ ತಿಂತ್ಯಾ, ಏನು ಗೊತ್ತಾಗಲ್ಲ ನಿನ್ ಗಂಡಂಗೆ. And then fifth condition ಬಂದ್ಬಿಟ್ಟು any physical abuse. Turant, like the next day I'll file a divorce case. I don't entertain this physical abuse. ಮದುವೆ ಆಗಿರೋ ಗಂಡ ಮುಟ್ಟಿದ್ರೆ ಫಿಸಿಕಲ್ ಅಬ್ಯೂಸಾ? ಅಮ್ಮ ಧನ್ಯವಾದ, ಶುಕ್ರಿಯಾ, ನಮಸ್ತೆ, ಅಡ್ಬಿದ್ದೆ. ನೀನ್ ಹುಟ್ಟೇನು ಅಂತ ಸೆಣೆ ನಮ್ಮ ಸತ್ಪ್ರಜೆಗಳ ಸ್ವಯಂವರದಲ್ಲಿ ನಮ್ಮ ತಾಯಿ ಅಣ್ಣಿಗೂ ಇಲ್ಲ. ದಯವಿಟ್ಟು ನೀನ್ ಕಳ್ಸ್ಕೊ. ಮದುವೆ ಆದ್ರೆ ಕರಿ, ಊಟಕ್ಕೆ ಬಂದು ಉಣ್ಕೊಂಡು ಹೋಯ್ತೀನಿ. ಅಮ್ಮ ನೀಲ್ಲಮ್ಮ, ಅಮ್ಮ ಟೆನ್ಷನ್ ಅಮ್ಮ, ನೀಳು. ಏನಮ್ಮ ನೀಳ್ಳೇವಾ? వద్దులేమ్మా వెళ్ళిపోతా. అగ్ని ಹೂವಿನ ಬಾಣದಂತೆ ಹಾಡನ್ನು ಹಾಡಿದ ಗಾಯಕಿ ಯಾರು? ಅಮ್ಮು. ಮ್ಯಾನ್ ಆಫ್ ಸಿಂಪ್ಲಿಸಿಟಿ ಎಂದು ಯಾರನ್ನು ಕರೆಯುತ್ತಾರೆ? ಸತೀಶ್ ಕಡಬಂಸ್. ಜಾಕೆಟ್ ಇದು ಒಂದೇ 10 ಲಕ್ಷ, ಇದು ಆಮೇಲೆ ಶರ್ಟು ಪ್ಯಾಂಟು ಎಲ್ಲ ಸೇರಿ 20 ಲಕ್ಷದ ಐಟಮ್ ಹಾಕಿ. ಕರ್ನಾಟಕದ ಸೆಲೆಬ್ರಿಟಿಗಳ ಆರ್ಮಿ ಆಫೀಸರ್ ಯಾರು? ಅಮ್ಮುಕು ಡುಮುಕು. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಆರ್ಮಿಗಳ ತರ ಹೋರಾಡ್ತೀರಿ. ಎಲ್ಲಾ ಪ್ರಶ್ನೆಗೂ ರಾಂಗ್ ಆನ್ಸರ್ಸ್ ಹೇಳಿದೀರಾ. ಏನ್ ಮರಿ ಬರ್ತಡೆ ಅಂತೆ? ಏನೋ ಗೊತ್ತಿಲ್ಲಪ್ಪ, ಜನ ಹಂಗ ಹೇಳ್ತಾರೆ. ಜನ ಹಂಗ ಹೇಳ್ತಾರ? ಹೋಗ್ ಜನರು. ಮಚ್ಚ ನಿಂಗೆ ಏನ್ ಅನ್ಸುತ್ತೆ? ನಾವು ಮಿಡಲ್ ಈಸ್ಟ್ ಇಂದ ಪೆಟ್ರೋಲ್ ತಗೊಂಡೆ ಚೆನ್ನಾಗಿರ್ತಾ ಇಲ್ಲ ರಷ್ಯಾ ಇಂದ ಪೆಟ್ರೋಲ್ ತಗೊಂಡೆ ಚೆನ್ನಾಗಿರ್ತಾ? ಪೆಟ್ರೋಲ್ ಪಂಪ್ ಎದುರುಗಡೆ ಇರೋ ಬಾರಲ್ಲಿ ಕೆಳಗಡೆ ಬಿದ್ದಿರೋ 1 ಲೀಟರ್ ವಾಟರ್ ಬಾಟಲ್ ಎತ್ಕೊಂಡು 30 ರೂಪಾಯಿ ಪೆಟ್ರೋಲ್ ತುಂಬಿಸ್ಕೊಂಡು ಹೋಗೋದು ನೀನು. ನಿನಗೇನ್ ತೆಗಿದಲ್ಲ? ಎಲ್ಲಾ ಕಡೆ ವಾರ ಆಗ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಎಲ್ಲ ಬಿದೋಡಿರುತ್ತಲ್ಲ, 50 ರೂಪಾಯಿ ಕೇಳಿದ್ರೆ 5 ರೂಪಾಯಿ ಬಡ್ಡಿ ಕೇಳೋ ಬೋಳಿ ನೀನು. ಏನ ಕೇಳಿದ್ರೆ ಸಂಬಂಧ ಇಲ್ದಿರದೆಲ್ಲ ಹೇಳ್ತಿಯಲ್ಲ, ಹಂಗೇನೆ ನಿಂಗೂ ಸ್ಟಾಕ್ ಮಾರ್ಕೆಟ್ಗೂ ಸಂಬಂಧನೇ ಇಲ್ಲ. ಯಾಕೆ ಮಾತಾಡ್ತೀಯ? ಅದೆಲ್ಲ ಬಿಟ್ಟಾಕೋ. ಈ ದೆವ್ವ ಭೂತಗಳನ್ನೆಲ್ಲ ಯಾರು ನಂಬ್ತಾರ ಮಚ್ಚ ಈಗಿನ ಕಾಲದಲ್ಲೂ? ನಾನಂತೂ ನಂಬಲ್ಲಪ್ಪ. ನೀನೇ ನಂಬ್ತೀಯ? ರೋಡಲ್ಲಿ ಹೋಗ್ಬೇಕಾದ್ರೆ ಅದ್ರ ಬೆಕ್ಕಡ್ಡ ಹೋದ್ರೆ 5 ನಿಮಿಷ ನಿಂತ್ಕಂತೀಯ. ಮೈ ಮೇಲೆ ಪಲ್ಲಿ ಬಿದ್ರೆ 3 ಸತಿ ಸ್ನಾನ ಮಾಡ್ಕಂತೀಯ. ಈ ತುಕ್ಕಲ್ಲಿನೆಲ್ಲ ನಂಬ್ತೀಯ, ಈ ದೆವ್ವ ಭೂತ ನಂಬಲ್ವಾ ನೀನು? ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕ್ಲೆ, ಹಿಂಗ್ ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ ಮಚ್ಚ. ನೀನ್ ಯಾವ್ದೇ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ರೆ ಅದೇ ಬಿಸ್ನೆಸ್ ಅಲ್ಲಿ 1 ವರ್ಷ ಅವ್ರ ಕೆಳಗಡೆ ಕೆಲಸ ಮಾಡ್ಬೇಕು ನೀನು. ನಿನ್ ಹತ್ರ ಯಾವ್ದಾರು ಐಡಿಯಾ ಇದ್ರೆ ಕೊಡು, ಇಲ್ಲ ಬ್ಯಾಕ್ ಮುಚ್ಕೊಂಡಿರು. ಹಿಂಗೆಲ್ಲ ಸುಮ್ನೆ ರೀಲ್ಸ್ ಮಾಡ್ಕೊಂಬಂದ್ ತಲ್ದಂಗ್ ಮಾಡ್ ನಮ್ಗೆ. ಎದಕ್ಕಿರ್ಸ್ತಿ? ನೋಡಿ ನನ್ ಗಂಡ ಮಾತಿದ್ರೆ ಡೈವರ್ಸ್ ಕೊಡು ಅಂತ ಹೇಳ್ತಾರೆ. ಕರೆಕ್ಟ್ ಹೇಳ್ತಿದಾರಲ್ಲ ಮತ್ತೆ. ಆಮೇಲೆ ದುಡ್ಡು 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 ದುಡ್ಡು. ನನ್ ಇವತ್ತು ಮಗ ದುಡ್ಕೊಂಡ್ ಬಂದಾನೆ 100 ರೂಪಾಯಿ 50 ರೂಪಾಯಿ 10 ರೂಪಾಯಿ ದುಡಿದ್ರೆ ನಂದು ಅಂತ ಹೇಳ್ತಾರೆ. ಅವ್ರ ಮಗ ಅಂದ್ಮೇಲೆ ಅವ್ರು ಹೇಳೋದ್ರಲ್ಲಿ ಕೇಳೋದ್ರಲ್ಲಿ ತಪ್ಪೇನಿದೆ? ನನ್ಗೆ ಇವ್ರು ಬೇಡ ಫ್ರೆಂಡ್ಸ್. ನಿನ್ಕಿಂತ ಒಪ್ಪನಿಗ್ ನೀನ್ ಬೇಡ. ಇಷ್ಟು ವರ್ಷ ಕಣ್ ಮುಚ್ಕೊಂಡ್ ಆ ಒಪ್ಪ ಜೀವನ ಮಾಡಿದ್ದೆ ಹೆಚ್ಚಿನ ನಿನ್ ಜೊತೆಗೆ. ನಾನ್ ಡೈವರ್ಸ್ ಕೊಡ್ತಾ ಇದೀನಿ, ಇವ್ರು ಬೇಡ. ಏನ್ ನಮ್ನ ಕೇಳಿ ಮದ್ವೆ ಆಗಿ ಅನ್ನೋಂಗ್ ನಮಗ್ ಬಂದ್ ಇನ್ಫಾರ್ಮ್ ಮಾಡ್ತಿದ್ಯಾ? ಬೇಡ ಅಂದ್ರೆ ಬಿಡು, ಅದನ್ನ ನಮಗೆ ಕೇಳ್ತಿದ್ಯಾ? ಬೇಡ ಕಣ್ರಿ ನೀವು ನಂಗೆ ಬೇಡ. ಹಾ, ಮುಖದಲ್ಲಿ ಮಂದಹಾಸ ನೋಡಿ ಫ್ರೆಂಡ್ಸ್. ಏನಾದ್ರೂ ನೋವು ಕಾಣ್ತಿದೆ ನಾ ಫಸ್ಟ್ ಕಳ್ಸ್ಕೊಳ್ಳಲಿ ಅನ್ನಂಗಿದೆ. ದಯವಿಟ್ಟು ಹೋಗ್ಬಿಡು. ಅಷ್ಟೇ. ಏನು ನೋಡ್ರಿ, ಅವ್ರು ಫಸ್ಟ್ ಹೋಗಂದ ತಕ್ಷಣ ಅಕ್ಕಗೆ ಎಲ್ಲಿಂದನೋ ಉರಿದು ಬಿಡ್ತು. ಅದಕ್ಕೆ ಕಾಡ್ಬೇಕ್ ಮಾಡ್ದಂಗ್ ಮಾಡ್ತಿದ್ದಾಳ ನೋಡ್ರಿ. ಏನು ಮತ್ತೆ ಗಂಡನ್ ಬೇಕಾದ್ರೂ ಬಿಡ್ತೀನಿ, ರೀಲ್ಸ್ ಮಾಡೋದ್ ಬಿಡಲ್ಲ ಅಂತಂದ್ರೆ ಯಾವಂತಾನೆ ಹೋಗ್ಬೇಡ ಅಂತಾನೆ ಹೇಳ್ರಿ. ಎಲ್ರು ಇವನ್ ತರ ಇರ್ತಾರ? ಎಲ್ಲ ಮರ್ಬಿಟ್ಟು ಹೊಸ ಜೀವನ ಮಾಡಲ್ಲ ಬಾರೆ. ಅಕ್ಕಪಕ್ಕ ಮನೆಯವ್ರು ಏನ್ ತಿಕ್ಕಂತಾರೆ? ಬೆಳಿಗ್ಗೆ ಏನಪ್ಪ ಈ ತರ ಸೌಂಡ್ ಬರ್ತಿದೆ ಅವ್ರ ಮನೇಲಂತ ಅಪಾರ್ಥ ತಿಕ್ಕೊಳ್ಳಲ್ವಾ? ಬೇಕಾದ್ರೆ ಇವಾಗ ನಾನೇ ಕಣ್ ಮುಚ್ಕೊಂಡ್ ಕೇಳಿಸ್ಕೊಂತೀನಿ ನೋಡ್ರಿ, ಯಾವ ತರ ಡಬಲ್ ಮೀನಿಂಗ್ ಆಗಿ ಕೇಳುತ್ತಿ ಸೌಂಡ್ ಅಂತ. ಆಗ ಮಾತಾಡು. ಅದು ನೀನ್ ಹೇಳಬಾರ್ದು ವರ್ಮ, ರಾಜ ವರ್ಮ. ನಾವ್ ಹೇಳಬೇಕು. ಅದೆಲ್ಲ ಬಿಡು. ಜಗಳ ನನ್ನಿಂದ ಶುರುವಾದ್ರೆ ನಿನ್ನ ಸಮಾಧಾನ ಮಾಡೋದು ಸರಿ. ಜಗಳ ನಿನ್ನಿಂದನೇ ಶುರುವಾದ್ರೆ ಆಗ್ಲೂ ನೀನೇ ಸಮಾಧಾನ ಮಾಡ್ಬೇಕು.